ಖ್ಯಾತ ನಟಿ ತಾರಾ ಅವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಅಮ್ಮ ನಮಸ್ತೆ, ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ ಅಮ್ಮ. ಚಂದನ್, ಏನ್ ಚಂದನ್ ಇದು ಪ್ರಶ್ನೆ ಇಲ್ವಾ? ಫೋನ್ ಮಾಡ್ತಿದ್ರೆ ಯಾರಪ್ಪ, ಯಾವಾಗ ಹೋದ್ರು, ಏನಾಯ್ತು ಅಂತ ನಮ್ಗೇನು ಗೊತ್ತಾಗ್ತಿಲ್ಲ. ಬೇರೆ ಅಯ್ಯೋ ದೇವ, ಏನೋ ಬೇಜಾರು ಕಣಪ್ಪ. ಅದೇ ಅಮ್ಮ, ಇಂಥ ಸಂದರ್ಭಗಳಲ್ಲಿ ತಾರಮ್ಮ ಯಾವ ಪ್ರಶ್ನೆಗಳು ಕೂಡ ನನ್ನ ಬಾಯಿಂದ ಅಂತೂ ಖಂಡಿತವಾಗ್ಲೂ ಹೊರಡೋದಿಲ್ಲ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಫ್ಕೋರ್ಸ್ ಅವ್ರು ತುಂಬಾ ಜೀವನ ನಡೆಸಿದ್ರು, ನಿಜ. ಅವರು ಕೊನೆಯವರೆಗೂ ಕೂಡ ಸ್ವಲ್ಪ ಸಿನಿಮಾ 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 ಸಿಕ್ಕವರು, ಅಂಡ್ ವೆರಿ ಎಮೋಷನಲ್ ಪರ್ಸನ್. ಒಂದು ಚಂದನ, ನಿನ್ ನೋಡಿದ್ರೆ ಎನಿ ಕಾಮಿಡಿ ಆಕ್ಟರ್ ಈಸ್ ವೆರಿ ಎಮೋಷನಲ್ ಪರ್ಸನ್. ಯಾವಾಗ್ಲೂ ಏನೇ ಅವರು ಕಷ್ಟ ಸುಖ ಏನೇ ಅನ್ಭವಿಸಿದ್ರು ಎಲ್ಲ ಸಿನಿಮಾದಲ್ಲೇ ಅನ್ಬೋದು. ಅವ್ರು ನನ್ಗೆ ಯಾವಾಗ್ಲೂ ಹೇಳೋದು, ನಾನು ಆಸ್ತಿ ಗೀಸ್ತಿ ಏನೇ ಮಾಡಿದ್ರು, ಹೆಸರು ಏನೇ ಮಾಡಿದ್ರು ಅದು ಸಿನಿಮಾದಿಂದಾನೇ ಮಾಡಿದೀನಿ, ನಾನು ಏನೇ ಕಳ್ಕೊಂಡಿದ್ರು ಅದು ಸಿನಿಮಾದಿಂದಾನೇ ಕಳ್ಕೊಂಡಿದೀನಿ ಅಂತ. ಹೌದು ಹೌದು ಹೌದು. ವಾಟ್ ಎ ವರ್ಸಟೈಲ್ ಆಕ್ಟರ್ ಇವ. ಒಂಥರ ಬೇಜಾರ್ ನ್ಯೂಸ್ ಕಣೋ. ಮೊನ್ನೆನೆ ಸೌಂದರ್ಯ ಜಗದೀಶ್ ಅವ್ರದ್ದು, ಮತ್ತೆ ಇವತ್ತು ಇವರು, ಏನೋ ಬೇಜಾರು ಶಬ್ದ. ಹೌದಮ್ಮ. ಆಮೇಲೆ ವರ್ಸಟೈಲ್ ನಟ ಮಾತ್ರ ಅಲ್ಲ, ವರ್ಸಟೈಲ್ ಹ್ಯೂಮನ್ ಬೀಯಿಂಗ್ ಕೂಡ ಹೌದು ಅಂತ ತಾವು ಹೇಳ್ತಾ ಇದ್ರಿ. ಅಯ್ಯೋ, ವೆರಿ ಎಮೋಷನಲ್ ಪರ್ಸನ್. ಆಮೇಲೆ ವೆರಿ ಕೇರಿಂಗ್ ಎಮೋಷನಲ್. ಅಫ್ಕೋರ್ಸ್ ನಾನು ಅವ್ರ ಜೊತೆ ಹೆಚ್ಚು ಸಿನಿಮಾ ಮಾಡ್ಲೇ ಇಲ್ಲ, ಅವರ ಪ್ರೊಡಕ್ಷನ್ ಅಲ್ಲೂ ನಾನು ಮಾಡಿಲ್ಲ. ಆದ್ರೆ ನನ್ಗೆ ಎಲ್ಲಿ ಸಿಕ್ಕಿದ್ರು ಮಾತಾಡೋದು. ಆಮೇಲೆ ನಾನು ರಿಯಾಲಿಟಿ ಶೋಲಿ ಮಾಡಿದಾಗ ಯೋಗಿನೇ ಫೋನ್ ಮಾಡಿ ನನಗೆ ಅಪ್ಪ ಮಾತಾಡ್ಬೇಕಂತ ಹೇಳಿ, ಎಷ್ಟೊಂದು ಮಾತಾಡೋದು ಕಲ್ಸ್ಕೊಟ್ಟಿದ್ಯಾ ನೀನು ಅಂತ ಅವ್ರು ಒಂಥರ ಅಪ್ರಿಶಿಯೇಟ್ ಮಾಡೋದಾಗ್ಲಿ, ಹೊಗಳ್ಬೇಕಾದ್ರೆ ಹೊಗಳೋದು, ಬುದ್ಧಿ ಹೇಳ್ಬೇಕಾದ್ರೆ ಬುದ್ಧಿ ಹೇಳೋದು. ನಾನು ಅದನ್ನೇ ಹೇಳ್ತಲ್ಲ, ನಮ್ಗೆ ಒಡನಾಟ ಹೆಚ್ಚು ಇಲ್ಲದೆ ಇದ್ರೂ ಕೂಡ ಅವ್ರು ಫೋನ್ ಮಾಡಿ ಹೇಳೋದು ಅವ್ರ ದೊಡ್ಡತನ ಅದು. ಅಯ್ಯೋ ಏನೋ ಬೇಜಾರಾಗುತ್ತೆ, ಬೇಡನೋ ಈ ತರ ನ್ಯೂಸ್ ಕೇಳೋದೇ ಬೇಡ ಪ್ಲೀಸ್. ಸೊ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ನನಗೆ. ಅದಕ್ಕೆ ಒಂಥರ ತಿರುಗ ಎಲ್ಲಾದ್ರೂ ಇದು ಯಾರೋ ದೇವಸ್ಥಾನದಲ್ಲಿ ಹೋಗಿ ಕುತ್ಕೋಬೇಕಷ್ಟೆ. ನೀವು ಲಾಸ್ಟ್ ಅವ್ರನ್ನ ಭೇಟಿ ಮಾಡಿದ್ದು ಯಾವಾಗ ತಾರಮ್ಮ? ಯಾವಾಗ ಅವ್ರನ್ನ ಭೇಟಿ ಮಾಡಿದ್ರಿ? ಇಲ್ಲ, ಇತ್ತೀಚೆಗೆ ನಾನು ಭೇಟಿ ಮಾಡ್ಲೇ ಇಲ್ಲ ಅವ್ರನ್ನ. ಅದೇ ಫೋನ್ ಮಾಡಿದ್ದು ನನಗೆ ಯೋಗಿ, ಫೋನ್ ಮಾಡಿ ಅಪ್ಪ ಮಾತಾಡ್ಬೇಕಂತೆ, ಅದೇ ನಾನೊಂದು ರಿಯಾಲಿಟಿ ಶೋ ನೋಡ್ತಿದ್ದಾರೆ ನಿಮ್ ಟಿವಿಲಿ, ಅವ್ರು ಇವಾಗಲೇ ಮಾತಾಡ್ಬೇಕು, ಕೊಡು ಅಂತಿದ್ದಾರೆ, ಮಾತಾಡ್ತೀಯಮ್ಮ ಅಂದ್ರೆ ಕೊಡು ಮಾತಾಡ್ತೀನಿ ಅಂದ್ರೆ ಅಷ್ಟೇ ಮಾತಾಡಿದ್ರು ಅವರು. ಇತ್ತೀಚೆಗೆ ನೋಡೇ ಇಲ್ಲ ಅದನ್ನ. ಹೌದು, 6 ವರ್ಷ ಆಯ್ತು. ಆಮೇಲೆ ನೀವು ಹೇಳಿದ ಹಾಗೆ ಕನ್ನಡ ಸಿನಿಮಾ ರಂಗದ ಒಂದೊಂದೇ ಹಿರಿಯ ಕೊಂಡಿಗಳು ಕಳ್ಚ್ಕೊಂಡು ಬೀಳ್ತಾ ಇದ್ದಾವೆ. ಈಗ ನೋಡಿ, ಕಳೆದ ಒಂದು 3-4 ತಿಂಗಳ ಹಿಂದೆ ಲೀಲಾವತಿ ಅಮ್ಮ ತೀರ್ಕೊಂಡ್ಬಿಟ್ರು. ದೊಡ್ಡವರಿಂದ ಮನೆ ತರ ಆಗುತ್ತಾ ಇದೆ, ಇಲ್ಲದ ಮನೆ ತರ. ಅಯ್ಯೋ ಬೇಡಪ್ಪ, ಯಾವ ತರದ್ದು ಕೆಟ್ಟ ಸುದ್ದಿ ಕೇಳೋದು ಬೇಡ. ನನಗೆ ಅದಕ್ಕೆ ಅನ್ಸುತ್ತೆ ಬೆಳಗಿಂದ ನನ್ಗೆ ಏನೋ ಒಂಥರ ಏನೋ ನಾಟ್ ಓಕೆ. ಒಂದೊಂದ್ಸತಿ ಗೊತ್ತಾಗ್ಬಿಡುತ್ತೆ ಅಂತಾರಲ್ಲ, ಏನೋ ನನಗೆ ಸರಿ ಇಲ್ಲ ಅನ್ನಿಸ್ತಾ ಇತ್ತು. ನೋಡು ನ್ಯೂಸ್ಗೆ ಬಂತು. ಹೌದಮ್ಮ ಹೌದಮ್ಮ. ಅಯ್ಯೋ ಸೋ ಸಾರಿ. ಹೌದಮ್ಮ ಹೌದಮ್ಮ. ನಮಸ್ತೆ ಅಮ್ಮ. ನಮಸ್ತೆ.